ಹಾಗೆ ಕಬಾಬ್ ತಿನ್ನೋಕ್ಕೂ ಇಷ್ಟ, ಕಬಾಬು ಪ್ರಿಪೇರ್ ಮಾಡೋಕ್ಕೂ ಇಷ್ಟ. ಕಬಾಬು ಬಲರಾಮ್ ಕಬಾಬು ರೆಡಿ ಇದೆ, ದಯವಿಟ್ಟು ತಿನ್ನಕ್ಕೆ ರೆಡಿಯಾಗಿ. ಆಮೇಲೆ ಸುಮಾರಾಗಿ ಮಾಡಿದ್ದೀನಿ ಫ್ರೆಂಡ್ಸ್, ನಿಮ್ಮಷ್ಟು ಮಾಡಕ್ಕೆ ಬರಲ್ಲ ನಿಮಗೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಲರಾಮ್ ಮೂವೀಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಮಗೆ ಸ್ವಲ್ಪ ಕೆಲಸ ಇದೆ. ಹಾಗೆ ನನ್ನ ಮಗು ಮತ್ತು ನನ್ನ ಹೆಂಡ್ತಿ ಇಬ್ಬರು ನಮಗೂ ಬೇಜಾರಾಗ್ತದೆ, ನಾವು ಬರ್ತೀವಿ ಅಂತ ಅಂದರು. ಹಾಗಾಗಿ ಬನ್ನಿ ಅಂದ್ಬಿಟ್ಟು ನನಗೂ ಸ್ವಲ್ಪ ಸಿಟಿಲಿ ಕೆಲಸ ಇತ್ತು. ಹಾಗಾಗಿ ಅವ್ರನ್ನೂ ಕರ್ಕೊಂಡು ಸಿಟಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಮಳೆ ಮೋಡದ ಕವಿದ ವಾತಾವರಣ, ಮಳೆ ಬರೋ ಮುನ್ಸೂಚನೆ ಇದೆ. ಆದರೂ ನಾವು ಸ್ಕೂಟ್ರ್ ರೈಡಿಂಗ್ ಚೆಂದ ಕಾರ್ಗಿಂತ, ಹಾಗಾಗಿ ಕಾರ್ ತಗೊಂಡಿಲ್ಲ, ಸ್ಕೂಟ್ರಲ್ಲೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನೋಡಿ, ಇನ್ಕಲ್ ಫ್ಲೇವರ್ ರಿಂಗ್ ರೋಡ್ ಇದು. ಇನ್ಕಲ್ ಫ್ಲೇವರ್ ಇದು ಮೈಸೂರಲ್ಲಿ ಇರೋದು ಒಂದೇ ಫ್ಲೇವರು, ಇನ್ಕಲ್ ಫ್ಲೇವರ್ ಹಿಡಿತಾ ಇದೀವಿ. ನೋಡಿ ಇವತ್ತು ಸಿದ್ದರಾಮಯ್ಯ ಅವ್ರು ಬರ್ತಾರೆ ಅಂದ್ಬಿಟ್ಟು ರೋಡಲ್ಲೆಲ್ಲ ಬ್ಯಾರಿಕೇಡ್. ಅವ್ರು ಬರೋ ದಿನ ಮಾತ್ರ, ಬಾಕಿ ಟೈಮಲ್ಲಿ ಇರೋಲ್ಲ. ಅವ್ರು ಬರೋ ದಿನ ಮಾತ್ರ ನೋಡಿ ಈ ಥರ ಎಲ್ಲ ಸೈಡಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ನೋಡಿ ಇದೆಲ್ಲ ಬ್ಯಾರಿಕೇಡು, ಇನ್ಕಲ್ ರೋಡ್ ಇದು ಫ್ರೆಂಡ್ಸ್. ಇಲ್ಲಿ ನೋಡಿ, ಮುಂದೆ ಬಂದರೆ ಹಾಗೆ ರೋಡ್ ಸ್ಟೇಟ್ ಸಂಸ್ಥೆ ಇದೆ, ಧರ್ಮಸ್ಥಳ ಅವ್ರದ್ದು. ಯಾರೇ ಬೇಕಾದರೂ ಟ್ರೈನಿಂಗ್ ತಗೊಳ್ಳೋರು ತಗೋಬೋದು ಇಲ್ಲಿ ಬೇಕಾದರೆ. ಗೊತ್ತಿರ್ತದೆ ಎಲ್ರಿಗೂ, ಆಲ್ಮೋಸ್ಟು. ಗೊತ್ತಿಲ್ಲ ಅಂದವ್ರಿಗೆ ನಾನು ಹೇಳ್ತಿರೋದು. ಟೈಲರಿಂಗು, ಮೇಕಪ್ಪು, ಕ್ಯಾಮ್ರಾ, ಮೆಕ್ಯಾನಿಕಲ್ಲು ಸುಮಾರಿದೆ ಇದು ರೋಡ್ ಸ್ಟೇಟ್ ಸಂಸ್ಥೆ ಇದು. ಹಾಗೆ ಮುಂದೆ ಬಂದರೆ ಫ್ರೆಂಡ್ಸ್, ಇಲ್ಲಿ ಎಲ್ಲಿ ನೀವು ಗಾಡಿ, ಕಾರು ಏನೇ ಪರ್ಚೇಸ್ ಮಾಡಬೇಕಂದ್ರೂ ಇದೇ ರೋಡ್ಗೆ ಬರಬೇಕು ನೀವು. ಇಲ್ಲಿ ಎಲ್ಲ ಥರ ಶೋರೂಮ್ ಇದೆ, ಸ್ಕೂಟ್ರಿಂದ ಹಿಡಿದು ಕಾರ್ ತನಕನೂ. ಟಿ ವಿ ಎಸ್ ಶೋರೂಮ್ ಇದೆ ನೋಡಿ, ನಿಸಾನ್ ಇದೆ, ಅದ್ರ ಪಕ್ಕ ಟಾಟಾ ಶೋರೂಮ್ ಇದೆ, ಅದ್ರ ಪಕ್ಕ ಹುಂಡೈ ಶೋರೂಮ್ ಇದೆ, ಅದ್ರ ಪಕ್ಕ ರೆನಾಲ್ಟ್ ಇದೆ. ನೋಡಿ ಈ ಕಡೆ ಬಂದರೆ ಮಹೇಂದ್ರ ಶೋರೂಮ್ ಇದೆ ನೋಡಿ, ಮಹೇಂದ್ರ ಶೋರೂಮ್ ಇದೆ. ಅದರ ಪಕ್ಕ MG ಇದೆ. ಈ ಕಡೆ ಬಂದರೆ ಕಿಯಾ ಶೋರೂಮ್ ಇದೆ, ಅದ್ರ ಪಕ್ಕ ರಾಯಲ್ ಬುಲೆಟ್ ಇದೆ. ಅದರ ಆಪೋಸಿಟೇ ಏತರ್ ಎಲೆಕ್ಟ್ರಿಕ್ ಗಾಡಿ ಶೋರೂಮ್ ಇದೆ ನೋಡಿ. ಮಳೆ ಚಟಪಟ ಚಟಪಟ ಅಂತ ಒಂದೊಂದನಿ ಆಗ್ತಿದೆ ಫ್ರೆಂಡ್ಸ್. ನಾವು ಕಾರಲ್ಲೇ ಬರಬೇಕಿತ್ತು ಅನಿಸ್ತೈತೆ. ಪಾಪು ಇದಾನಲ್ಲ, ಅದಕ್ಕೋಸ್ಕರ. ಟೂ ವೀಲರ್ ರೈಡ್ ಚೆಂದ. ನನ್ನ ಪಾಪುಗೆ ಇಷ್ಟ ಕಾರ್ಗಿಂತ ಟೂ ವೀಲರ್ ರೈಡನ್ನು ತುಂಬ ಇಷ್ಟಪಡ್ತಾನೆ. ಮತ್ತು ನಮ್ಮದು DL, ಹೆಲ್ಮೆಟ್ಟು, ಲೈಸೆನ್ಸು ಯಾವ ಪೊಲೀಸ್ ಹಿಡಿಯೋಲ್ಲ, ಅಂದರೆ EV ಗಾಡಿ ಅಲ್ಲ, ಎಲೆಕ್ಟ್ರಿಕಲ್ ಗಾಡಿ. ಹಾಗಾಗಿ ನಾವೇನು ಮಾಡ್ತೀವಿ, ಸಿಟಿಗೆಲ್ಲ ಕಾರ್ಗಿಂತ ಸ್ಕೂಟ್ರೇ ಬೆಸ್ಟ್ ಅಂತ ತಗೋಗ್ತೀವಿ. ಯಾಕೆಂದರೆ ಪಾರ್ಕಿಂಗು ಹಿಂಸೆ ಇರಲ್ಲ. ನಾವೇನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ಅಂಗಡಿ ಮುಂದೆನೇ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಕಾರ್ ಆದರೆ ಹಂಗಲ್ಲ, KT ಸ್ಟ್ರೀಟ್ ಒಳಗಡೆ ಎಲ್ಲ ತಗೋಕ್ಕಾಗಲ್ಲ, ಒಂದು ಕಡೆ ಪಾರ್ಕಿಂಗ್ ಮಾಡಬೇಕು. ನೋಡಿ ಮಳೆ ಬಂದ್ಬಿಡ್ತು ಅಂತ ನಿಂತಿದ್ದೀವಿ, ಸಿಕ್ಕಾಬಟ್ಟೆ ಮಳೆ ಬಂದ್ಬಿಡ್ತು. ನನ್ನ ಮಗ ನೋಡಿ ನೋಡ್ತಾ ಇದ್ದಾನೆ. ಹಾಗೆ ನನ್ನ ಹೆಂಡ್ತಿ ಬೈಟಿ ಕಾಫಿ ಹೇಳಿ ಅಂದ್ಲು, ಕಾಫಿ ಹೇಳಿದ್ದೀನಿ ನೋಡಿ. ವರ್ಡ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಇದು ಅರ್ಥ ಆದರೆ ಆಗ್ಬೋದು. ಹಾಗೆ ಮಳೆ ನಿಂತು ಅಂತ ಮುಂದೆ ಬಂದೋ ಫ್ರೆಂಡ್ಸ್, ಈ ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಮತ್ತು ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಆ ಕಡೆ ಈ ಕಡೆ ಎಲ್ಲ ಹಿಂಸೆ ಆಗೋಯ್ತು. ಹಾಗಾಗಿ ಸ್ವಲ್ಪ ಮಳೆ ಬರ್ತಿತ್ತು, ಪಾಪನ ಮುಂದೆ ತಿರ್ಸ್ಕೊಂಡು ತಪ್ಕೊಂಡು ನಿಂತ್ಕೊಂಡು ಮುಂದೆ ಮೂವ್ ಆಗ್ತಾಯಿದ್ದು ನೋಡಿ. ಮಳೆ ಬರ್ತಾನೆ ಇದೆ. ಆದರೂ ಮಳೆಯಲ್ಲಿ ಮೈಸೂರಲ್ಲಿ ಒಂಥರ ವೆದರ್ ಚೆನ್ನಾಗಿದೆ ಫ್ರೆಂಡ್ಸ್. ನಾವು ಯಾವಾಗ ಬಂದರೂ ಬಿಸಿಲಲ್ಲೇ ಬರ್ತಿದ್ದೋ, ಇವತ್ತು ನೋಡಿ ಒಳ್ಳೆ ಮಳೆಯಲ್ಲಿ ಹೆಂಗೆ ಕಾಣ್ತೈತೆ. ಮಹಾರಾಜರು ನೋಡಿ ಹೆಂಗೆ ನಿಂತಿದ್ದಾರೆ, ಅವ್ರು ಒಂದು ಸೆಲ್ಯೂಟ್ ಹೊಡೀರಿ. ನೋಡಿ
ಫ್ರೆಂಡ್ಸ್ ಅರಮನೆ. ಎಲ್ಲರೂ ನೋಡಿರ್ತೀರ ಆಲ್ಮೋಸ್ಟು. ನೋಡಿ, ಇಲ್ಲ ಆಲ್ಮೋಸ್ಟು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಇಲ್ಲೇ ಆಗೋದು ಫ್ರೆಂಡ್ಸ್. ಈ ಮದುವೆಗಳವೆಲ್ಲ ಬೆಳಗಿನ ಜಾವ 5:30 6 ಗಂಟೆಗೆ ಸ್ಟಾರ್ಟ್ ಆದರೆ ಒಂದು 7:30 8 ಗಂಟೆ ತನಕ ಇಲ್ಲೇ ಪ್ರೀ ವೆಡ್ಡಿಂಗ್ ಶೂಟ್ ಆಗೋದು ಈ ಜಾಗದಲ್ಲಿ ಆಗುತ್ತೆ ಫ್ರೆಂಡ್ಸ್. ನೀವು ನೋಡಬೇಕಂದ್ರೆ ಬೆಳಗಿನ ಜಾವ ಒಂದು 6 ಗಂಟೆಗೆ ಹೋದರೆ ಸುಮಾರು ಒಂದು 50ರಿಂದ 100 ಜೋಡಿ ಬಂದಿರ್ತಾರೆ ಫ್ರೆಂಡ್ಸ್ ಇಲ್ಲಿ. ಅದೇ ಒಂದು ಜಾತ್ರೆ ನಡೀತಾ ಇರ್ತದೆ, ಜಾತ್ರೆ ಥರ. ತಮಿಳ್ನಾಡಿಂದೆಲ್ಲ ಬರ್ತಾರೆ ಫೋಟೋಶೂಟ್ಗೆ. ಇದು ಎಲ್ರಿಗೂ ಗೊತ್ತಿರ್ತದೆ ಆರ್ಗೇಟ್ ಅಂತ. ಕಬಾಬ್ ಅಂದರೆ ನಂಗೆ ತುಂಬ ಇಷ್ಟ. ಅದಕ್ಕೆ ಚಿಕನ್ ತಗೋ ಕಬಾಬ್ ಮಾಡೋಣ ಅಂದ್ಬಿಟ್ಟು ಚಿಕನ್ ಅಂಗಡಿಗೆ ಬಂದೆ. ಇಲ್ಲೇ ಬೆಳವಾಡಿ ಗೇಟು. ಹಾಗೆ ಆಯಿತು ಅಂತ ನನ್ನ ಹೆಂಡ್ತಿ ಹೋಗಿ ಚಿಕನ್ ಕಟ್ ಮಾಡಿಸ್ತಾ ಇದ್ದಾಳೆ ನೋಡಿ. ಅದೆಲ್ಲ ತೋರಿಸಂಗಿಲ್ಲ, ಹಾಗಾಗಿ ಜಸ್ಟ್ ಆಗಿ ಇದು ಮಾಡಿದೆ. ಚಿಕನ್ ತಗೋ ಅಂತ ಹೇಳಿದ್ಕೆ ಪಾಪ ಅವಳು ತಗೊಳ್ತಾ ಇದ್ದಾಳೆ, ಕಟ್ ಮಾಡಿಸ್ತಿದ್ದಾಳೆ ನೋಡಿ. ನನ್ನ ಮಗ ಕಬಾಬ್ ಎಷ್ಟೊತ್ತಿಗೆ ಮಾಡ್ತಾರೋ, ನಾನು ಯಾವಾಗ ತಿನ್ನೋನು, ನಾನು ಯಾವಾಗ ಮಲಿಕೊಳ್ಳೋನು ಅಂತ ನೋಡ್ತಾ. ನಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲ್ ಆಗಿ ಚಿಕನ್ ಕಬಾಬ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಳ ಮಹಾರಾಜರು ಇದ್ದೇನೆ. ನಾನೇ ಇವತ್ತು ಪ್ರಿಪೇರ್ ಮಾಡ್ತೀನಿ. ಫಸ್ಟಿಂದ ಏನೇನು ಮಸಾಲೆ ಹಾಕೋತೀನಿ ನೋಡಿ. ನೀಟಾಗಿ ಫ್ರೆಶ್ ಆಗಿ ತೊಳೆದು ಇಟ್ಕೊಂಡಿರೋ ಚಿಕನ್ನು, ಇದಕ್ಕೆ ಕಬಾಬ್ ಪೌಡ್ರ್ ಹಾಕ್ತೀನಿ. ಇದು ತೇಜು ಕಬಾಬ್ ಮಸಾಲ. ಇವತ್ತು ನನ್ನ ಕೈ ಟೇಸ್ಟ್. ನನಗೆ ಕಬಾಬ್ ತಿನ್ನೋಕ್ಕೂ ಇಷ್ಟ, ಕಬಾಬು ಪ್ರಿಪೇರ್ ಮಾಡೋಕ್ಕೂ ಇಷ್ಟ. ಒಂದು ಪ್ರಾಣ ಕಬಾಬ್. ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಕಬಾಬ್ ಕೊಡಬೇಕು. ನನ್ನ ಮಗನಿಗೆ ಕಬಾಬ್ ಇಷ್ಟ. ಮುದ್ದೆ ಕಬಾಬ್ ತಿಂತೀಯಾ? ಇಷ್ಟನಾ? ತುಂಬ ಇಷ್ಟನಾ? ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಇಟ್ಟಿರ್ತೀನಿ, ಅಂದರೆ ಟೇಸ್ಟ್ ಇರುತ್ತೆ ಹಾಕಿದ್ರಷ್ಟು. ಬೇಡ, ಫುಲ್ ಹಾಕ್ಬಿಡಿ. ಅಲ್ಲ, ಎಷ್ಟು ಹಾಕಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಬಾಬ್ಗೆ ಚೆಂದ, ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸ್ವಲ್ಪ ಧನಿಯಾ ಪುಡಿ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಹಾಗೆ ಗರಂ ಮಸಾಲ ಸ್ವಲ್ಪ. ಒಬ್ರವ್ರು ಹಾಕ್ತಾರೆ, ಒಬ್ರು ಹಾಕಲ್ಲ. ಬಟ್ ಅವ್ರವ್ರ ಟೇಸ್ಟಿಗೆ ತಕ್ಕಂಗೆ ಮಾಡ್ಕೊತಾರೆ. ಅಚ್ಚ ಖಾರದ ಪುಡಿ ಬೇಕು. ಇದಾದ್ಮೇಲೆ ಒಂದೇ ವಯಸ್ಸು ಎಗ್ ಹಾಕಬೇಕು. ಇದಾದ್ಮೇಲೆ ಇಂಪಾರ್ಟೆಂಟ್ ನೋಡಿ, ಏನು ನಳ ಮಹಾರಾಜರು ಸಾಲ್ಟ್ ಬಿಟ್ಬಿಟ್ಟು ಅಪರೂಪಕ್ಕೆ ಅಡುಗೆ ಮನೆಗೆ ಬಂದ್ರೆ ಹಿಂಗೆ ಆಗುತ್ತೆ. ನಿಂಬೆಹಣ್ಣು ಸ್ವಲ್ಪ ಜಾಸ್ತಿ ಇಕ್ಬಾರ್ದು, ಹುಳಿ ಬಂದ್ಬಿಡ್ತದೆ. ಸ್ವಲ್ಪ ಹಿಂಡ್ಕೋಬೇಕು. ಇವಾಗ ಕಲಿಸ್ಬೇಕು. ಕಲಿಸ್ಬಿಟ್ಟು 10 ನಿಮಿಷ ಇಲ್ಲ 1/4 ಗಂಟೆ ಇಡಬೇಕು. ಆಮೇಲೆ ಬಾಂಡೆಗೆ ಹಾಕ್ಬೇಕು. ಆಮೇಲೆ ಒನ್ ಮೋರ್ ಇದು ಬಲರಾಮ್ ಕಬಾಬ್, ಬೆಳ್ಳುಳ್ಳಿ ಕಬಾಬ್ ಅಲ್ಲ, ಬಲರಾಮ್ ಕಬಾಬ್. ಒನ್ ಮೋರ್ 1/4 ಗಂಟೆ ಮ್ಯಾರಿನೇಟ್ ಮಾಡಬೇಕು. ಚಿಕನ್ನ ಓಪನ್ ಮಾಡ್ತಾ ಇದ್ದೀವಿ. ಎಣ್ಣೆ ಕಾದಿದೆ, ಈಗ ಎಣ್ಣೆಗೆ ಬಿಡ್ತಾ ಇರೋದೆ. ಒನ್ ಮೋರ್ ಬ್ಯಾಟಿಂಗ್. ಮುದ್ದೆ ಆ ಕಡೆಗೆ ಹೋಗು, ಹಿಡಿಯುತ್ತದೆ. ಎಲ್ಲ ಮೂಳೆನೇ ಗೊತ್ತಿಲ್ಲ. ನನಗೆ ಭಯ ಅವಳು ನನ್ನ ರಿಯಾಕ್ಷನ್ ಒಂದಿನಕ್ಕೆ ಅಡಿಗೆ ಮಾಡಿದ್ರೆ ಹಿಂಗೆ ಆಗೋದು. ಏನು ಮಾಡಕ್ಕಾಗಲ್ಲ. ನಾನು ಹೆಲ್ಮೆಟ್ ಹಾಕಬೇಕಿತ್ತು ತಲೆಗೆ, ಸಿಡಿದು ಬಿಟ್ರೆ ಎಣ್ಣೆ ಸಾಕಲ್ವಾ? ನಾವ್ ಅಡಿಗೆ ಮಾಡಿದ ದಿನ ಏನ್ ಹಾಕೋಬೇಕಿತ್ತು? ಇದು ಎಣ್ಣೆ
ಇಷ್ಟಪ್ಪ? ಆಮೇಲೆ ಕಬಾಬ್ ಮಾತ್ರ. ನಂತರ ನಿನಗೆ ಕಬಾಬ್ ಅಂದರೆ ತುಂಬ ಪ್ರಾಣನಾ? ನಿಂಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಪ್ಪ? ಎಷ್ಟಿಷ್ಟ ಅಪ್ಪ? ಅಮ್ಮ ಯಾಕೆ ಇಷ್ಟ ಇಲ್ಲ? ಹೊಡಿತದೆ ಅಂತ ಇಷ್ಟ ಇಲ್ವಾ? ಅಂದರೆ ಯಾರು ಹೊಡಿತಾರೆ ಅವ್ರು ಇಷ್ಟ ಇಲ್ಲ, ಯಾರು ಹೊಡಿಯಲ್ಲ ಅವ್ರು ಇಷ್ಟ ನಿನಗೆ. ನಾನು ನಿನ್ಗೆ ಹೊಡೆಯಲ್ವಲ್ಲ, ಅದಕ್ಕೆ ನಾನು ಇಷ್ಟ, ಅದಕ್ಕೆ ನನ್ನ ಜೊತೆನೇ ಇರ್ತೀಯಾ? ಬೆಳ್ಳುಳ್ಳಿ ಕಬಾಬ್ ಅಲ್ಲ, ಇದು ಬಲರಾಮ್ ಕಬಾಬು. ನಾನು ಕಲರ್ ಹಾಕಿಲ್ಲ, ಯಾಕೆಂದರೆ ಕಲ್ಲರ್ ಕೆಮಿಕಲ್ಲು ಅಂದ್ಬಿಟ್ಟು ಕಲ್ಲರ್ ಏನೂ ಹಾಕಿಲ್ಲ. ಆಮೇಲೆ ಎಲ್ರೂ ಇದೇನು ಕಲ್ಲರೇ ಇಲ್ವಲ್ಲ ಅಂದ್ಕೊಬೇಡಿ, ಕಲ್ಲರ್ ಇದೆ ಸಾಕು ನಮಗೆ. ನೋಡಿ ಇಷ್ಟು ಸಾಕು ಕಲ್ಲರು. ಜಾಸ್ತಿ ಒಬ್ಬರವರು ರೆಡ್ ಕಲರ್, ರೆಡ್ಡಿಶ್ ಗೋಬಿಗೆ ಹಾಕ್ತಾರಲ್ಲ ಆ ಥರ ಕಲರೆಲ್ಲ ಬರುತ್ತೆ, ಅವೆಲ್ಲ ಕೆಮಿಕಲ್ಲು. ಹಾಗಾಗಿ ಆ್ಯಕ್ಚುಲಿ ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನೋದು ಇಷ್ಟ. ಹಂಗಾಗಿ ನಾನು ಏನು ಕಲ್ತಿಲ್ಲ ಅಂದರೂ ಕಬಾಬ್ ಮಾಡೋದು ಕಲ್ತಿರ್ತೀನಿ. ಯಾರು ಮಾಡ್ಕೊಡ್ಲಿಲ್ಲ ಅಂದ್ರೆ ನಾನೇ ಮಾಡ್ಕೊಂಡು ತಿಂತೀನಿ. ಓ ಕಬಾಬು, ಬಲರಾಮ್ ಕಬಾಬು ರೆಡಿ ಇದೆ, ದಯವಿಟ್ಟು ತಿನ್ನಕ್ಕೆ ರೆಡಿಯಾಗಿ. ನೀವೇ ಅಂತ ಇರ್ತೀರಿ ಒನ್ ಮೋರ್ ಚಟಾಪಟ್. ಅಯ್ಯೋ ಇವತ್ತು ವರ್ಷಕ್ಕೆ ಒಂದ್ಸತಿ ಬರ್ತೀನಿ ಕಿಚನ್ ಕಡೆ. ಹೆಂಗಸ್ರಿಗೆ ಎಷ್ಟು ಕಷ್ಟ ಅಂತ ಇವತ್ತು ಗೊತ್ತಾಯ್ತಾ ಅದು. ಪಾಪ ಕೈಯೆಲ್ಲ ಸುಟ್ಕೊಂಡು ಮಾಡ್ತಾರೆ. ಅದರಲ್ಲೂ ನಮ್ಮಂಥ ಗಂಡಸ್ರು ಏನು ಮಾಡ್ತೀವಿ, ಅಯ್ಯೋ ಉಪ್ಪು ಕಡಿಮೆ, ಖಾರ ಕಡಿಮೆ, ಚೆನ್ನಾಗೇ ಇಲ್ಲ ಅಂತೀವಿ. ಪಾಪ ಅವ್ರಿಗೆ ಎಷ್ಟು ಇನ್ಸಲ್ಟ್ ಆಗುತ್ತೆ. ಅದಕ್ಕೆ ಹೇಳೋದು, ಹೆಂಗಸ್ರು ಏನು ಮಾಡಿದ್ರು ಚೆನ್ನಾಗೈತೆ ಅಂತ ತಿನ್ನಬೇಕು, ಯಾಕೆಂದರೆ ಕಷ್ಟ ಗೊತ್ತಾಯ್ತಾ ಅದು ಈ ಶಾಖೆಯಲ್ಲಿ. ಈಗ ಟೇಸ್ಟ್ ನೋಡೋಣ ಬನ್ನಿ. ಸೂಪರ್. ಬಲರಾಮ್ ಕಬಾಬು ಸೂಪರ್ ಆಗೈತೆ. ಇದು ಬೆಳ್ಳುಳ್ಳಿ ಕಬಾಬ್ ಅಲ್ಲ, ನಾರ್ಮಲ್ ಕಬಾಬು ಅಲ್ಲ, ಬಲರಾಮ್ ಕಬಾಬ್ ಸೂಪರ್ ಆಗಿದೆ ರಿಯಲಿ. ನೀವೇನಾದರೂ ಟೇಸ್ಟ್ ನೋಡ್ಬಿಟ್ರೆ ನಂಗೆ ಒಂದು ಪೀಸ್ ಓಡಿಸಲ್ಲ, ಹಾಗಾಗಿ ಫೋನಲ್ಲೇ ನೋಡ್ಕೊಳ್ಳಿ. ಸೂಪರ್ ಆಗೈತೆ. ಮುದ್ದೋ ಹೆಂಗೈತೆ ಕಬಾಬ್? ಹೆಂಗೈತೆ? ಸೂಪರಾ? ಹಿಂಗನ್ನು ಸೂಪರನ್ನು. ನೋಡಿ ಅವರು ಊಟ ಮಾಡ್ತಾಯಿದ್ದಾರೆ, ನನಗೆ ಊಟ ಬೇಡ, ಬರೀ ಕಬಾಬ್ ಸಾಕು ಅಂದೆ. ಆ್ಯಕ್ಚುಲಿ ಇದು ಡ್ರಿಂಕ್ಸ್ ಅನ್ಕೋಬೇಡಿ, ಇದು ಥಮ್ಸಪ್ಪು ಸರಿನಾ? ನೋಡಿ ನನ್ನ ಮಗನೂ ಕುಡಿತಾವನೆ, ಅವನು ಅಷ್ಟೇ ನನಗೆ ಕಬಾಬ್ ತಿನ್ನೋದು, ಥಮ್ಸಪ್ ಕುಡಿಯೋದು. ಅಂದರೆ ಜಾಸ್ತಿ ಕುಡಿಯೋಲ್ಲ, ಸ್ವಲ್ಪ. ಅಲ್ಲಿ ನೋಡಿ ನೋಡಿ ಹೆಂಡ್ತಿ ರೈಸ್ ತಿಂತವಳೆ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗು ಈ ಥರ ಇತ್ತು. ಎಲ್ಲರೂ ಆರಾಮಾಗಿ ಎಂಜಾಯ್ ಮಾಡಿ. ನೀವು ಅಷ್ಟೇ ನಿಮ್ಮ ಮನೇಲಿ ಈ ಥರನೇ ಮಾಡ್ಕೊಂಡು ತಿನ್ನಿ. ಜಾಸ್ತಿ ಹೋಟ್ಲಲ್ಲಿ ತಿನ್ನೋಕ್ಕೆ ಹೋಗಬೇಡಿ, ಅದು ಹೆಲ್ತಿ ಫುಡ್ ಆಗಿರಲ್ಲ. ಯಾವ್ಯಾವ ಎಣ್ಣೆ ಹಾಕಿರ್ತಾರೋ, ಯಾವ್ಯಾವ ಕೆಮಿಕಲ್ ಹಾಕಿ ಮಾಡಿರ್ತಾರೋ. ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ನಿಮಗೆ ಬೇಜಾರಾದರೆ ನೀವು ಒಂದು ಸಲ ಮಾಡ್ಕೊಳ್ಳಿ. ಹೆಂಡ್ತಿದಿರೇ ಮಾಡೋದಂತ ಏನಿಲ್ಲ, ಗಂಡಸರು ಮಾಡ್ಕೋಬೋದು. ಹಾಗೆ ಯಾರ್ಯಾರು ನೋವಲ್ಲಿ ದುಃಖದಲ್ಲಿದ್ದೀರೋ ಎಲ್ಲರೂ ಎಲ್ಲ ಮರೆತು ಹ್ಯಾಪಿಯಾಗಿ ಜೀವನ ಮಾಡಿ. ಮನ್ಸಿನ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಯಾವತ್ತು ಏನೂ ಗೊತ್ತಿಲ್ಲ. ಇರೋ ತನಕ ತಿಂತಾ ಇರಬೇಕು, ಜಾಲಿಯಾಗಿರಬೇಕು. ಇರೋ ತನಕ ಚೆನ್ನಾಗಿರಬೇಕು ಜೀವನದಲ್ಲಿ. ತಿನ್ನಿ, ಎಂಜಾಯ್ ಮಾಡಿ, ಇಷ್ಟೇ ನಾನು ಹೇಳೋದು. ಇರೋ ತನಕ ಮನ್ಸಿನ ಜೀವನ ಎಂಜಾಯ್ ಆಗಿರಬೇಕು. ಯಾವುದಕ್ಕೂ ನೀವು ತಲೆ ಕೊಡೋಕ್ಕೋಗಬೇಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ. ಅದರಿಂದ ಯಾರು ಬೇಜಾರು ಮಾಡ್ಕೊಳ್ಳೋದಾಗಲಿ, ನೋವು ಪಡ್ಕೊಳ್ಳೋದಾಗಲಿ, ಮನ್ಸಿಗೆ ನೋವು ಮಾಡ್ಕೊಳ್ಳೋದಾಗಲಿ ಏನೂ ಮಾಡೋಕ್ಕೋಗಬೇಡಿ. ಇರೋ ಗಂಟ ತಿನ್ನಿ, ಜಾಲಿ ಮಾಡಿ. ಆಗೋದು ಆಗ್ತಾ ಇರ್ತದೆ, ಹೋಗೋದು ಹೋಗ್ತಾ ಇರ್ತದೆ. ಯಾರು ಬೇಜಾರು ಮಾಡ್ಕೋಬೇಡಿ. ಹಾಗೆ ಬಲರಾಮ್ ಮೂವೀಸ್ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ವೆಬ್ ಸೀರೀಸು, ಒಳ್ಳೊಳ್ಳೆ ಪ್ರೋಗ್ರಾಮ್ನ, ಒಳ್ಳೊಳ್ಳೆ ಕಂಟೆಂಟು ನಿಮ್ಮ ಮುಂದೆ ತಂದಿಡೋಕ್ಕೆ ಪ್ರಯತ್ನ ಪಡ್ತೀವಿ. ಅಲ್ಲಿ ತನಕ ನೋಡ್ತಾಯಿರಿ ಬಲರಾಮ್ ಮೂವೀಸ್ ಅನ್ನೋ ಯೂಟ್ಯೂಬ್ ಚಾನಲನ್ನು. ನಾವಿಬ್ಬರು ಮಾತಾಡಿದ ಗ್ಯಾಪಲ್ಲಿ ನನ್ನ ಹೆಂಡ್ತಿ ಫುಲ್ಲು ಖಾಲಿ ಮಾಡಿಬಿಟ್ಟವಳೆ. ನಮಗೆ ಕಬಾಬ್ ಅಂದರೆ ಪ್ರಾಣ, ಹಾಗಾಗಿ ಕಬಾಬ್ ತಿನ್ನಬೇಕು.
ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ಲಾಗಲ್ಲಿ, ಮುಂದಿನ ವೀಡಿಯೋದಲ್ಲಿ, ಮುಂದಿನ ಕಂಟೆಂಟಲ್ಲಿ ನಾವು ಸಿಗೋಣ ಅಂತ ಹೇಳ್ತಾ, ಎಲ್ರಿಗೂ ಶುಭರಾತ್ರಿ. ಎಲ್ಲರೂ ಆರಾಮಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾ ಈ ಲಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಚಿಂತೆ ಇಲ್ಲದೆ ನಿದ್ದೆ ಮಾಡಿ, ನಗ್ನಗ್ತಾ ಖುಷಿಯಾಗಿ. ಇಷ್ಟೇ ಹೇಳ್ತಾ ನಾನು ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್ 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 ಮಾಡಿಬಿಡಪ್ಪ. Yeah.